ಸರ್ಕಾರದ ವೈಫಲ್ಯದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ನಡೆಯುತ್ತೆ ಈ ಒಂದು ಹೋರಾಟ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಆರ್ ಅಶೋಕ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯುತ್ತೆ. ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ ಶಾಸಕರ ದಬ್ಬಾಳಿಕೆ, ಅಬಕಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಹೀಗೆ ಹಲವು ವಿಚಾರಗಳನ್ನು ಈ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ನೋಡಿ, ಒಂದು ಕಡೆ ಪ್ರತಿಭಟನೆಗಳ ಪರ್ವ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಕೇಂದ್ರದ ವೈಫಲ್ಯದ ಕುರಿತಂತೆ ರಾಜ್ಯ ಕಾಂಗ್ರೆಸ್ನ ಕುರಿತಂತೆ ರಾಜ್ಯ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದ್ದಾವೆ. ಹೌದು, ಸರ್ಕಾರದ ವೈಫಲ್ಯವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಗಾಂಧಿ ಪ್ರತಿಮೆಯ ಎದುರು ಮಾಡುವಂತಹ ಹೋರಾಟ ಇದು. ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ ಶಾಸಕರ ದಬ್ಬಾಳಿಕೆ, ಇದನ್ನ ತಮ್ಮ ಹೋರಾಟದ ಮೂಲಕ ರಾಜ್ಯದ ಜನರ ಮುಂದಿಡುವಂತಹ, ಜನಾಭಿಪ್ರಾಯವನ್ನು ಮೂಡಿಸುವಂತಹ ಬಿಜೆಪಿಯ ಪ್ರಯತ್ನ. ಇನ್ನು ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಕರ್ಮಕಾಂಡ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ RB ತಿಮ್ಮಾಪುರ ಟೆನಿಕಾಸ್ಟ್ ರಾಜೀನಾಮೆಯನ್ನು ನೀಡಬೇಕು. ಈ ನಿಟ್ಟಿನಲ್ಲಿ ರಾಜೀನಾಮೆಯ ಆಗ್ರಹದ ಹೋರಾಟ ಇದು. ಇನ್ನು ಕಾನೂನು ಸುವ್ಯವಸ್ಥೆ ಹೇಳತ್ತಿರೋದು ಹದಗೆಟ್ಟು ಹೋಗಿದೆ. ಇದನ್ನು ಕೂಡ ಪ್ರತಿಭಟನೆಯ ಮೂಲಕ ರಾಜ್ಯದ ಜನತೆಯ ಮುಂದಿಡುವ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ.